ಏನ್ ನಿಮ್ಮ ಹೆಸರು? ವೆಂಕಟೇಶಪ್ಪ ಸರ್. ಯಾವ ಊರು? ವರ್ಗಾನಹಳ್ಳಿ. ಯಾವ ಪಂಚಾಯತಿ? ದೇವರ ಸಮುದ್ರ ಪಂಚಾಯತಿ. ಬಂದ್ರೆ ಏನ್ ತೋಟ ಈ ತರ ಆಗ್ಬಿಟ್ಟಿದೆಯಲ್ಲ, ಏನ್ ಸಮಸ್ಯೆ ಇದು? ಎಷ್ಟು ಎಕರೆ ಇದೆ ಜಮೀನು ಇದು? ಸರ್ ಇದು 1 ಎಕರೆ. ಎಷ್ಟು ವರ್ಷದಿಂದ ವ್ಯವಸಾಯ ಮಾಡ್ತಾ ಇದ್ದೀರಾ? ನನ್ಗೆ 62 ವರ್ಷ ವಯಸ್ಸು. 30 ವರ್ಷದಿಂದ ನಾನು ವ್ಯವಸಾಯ ಮಾಡ್ತಾ ಇದ್ದೀನಿ. ಯಜಮಾನ್ರೆ, ಈ ತೋಟದಲ್ಲಿ ಎಷ್ಟು ದಿನ ಆಯ್ತು ಬೆಳೆ ಪೈರು ನಾಟಿ ಮಾಡಿ? ಸರ್ ಇದು ಟಮಾಟ ನಾರು ಉಣಿ 3 ತಿಂಗಳಾಗಿದೆ. ಎಷ್ಟು ದಿನಗಳ ನಂತರ ಫಸಲ್ ಬರುತ್ತೆ? 2 ತಿಂಗಳ ಮೇಲೆ 10 ದಿವಸಕ್ಕೆ ಕಟಾವ್ ಬರ್ತದೆ. ಹೌದಾ? ಫಸಲ್ ಅಲ್ಲಿಂದ ಶುರುವಾಗುತ್ತೆ. ಯಜಮಾನ್ರೆ, ಈಗ ಎಷ್ಟು ದಿನ ಆಗಿದೆ ಈಗ ತೋಟ ಈಗ ಫಸಲು ಶುರುವಾಗಿ? ಸರ್ ಇದು ಶುರುವಾಗಿ ಒಂದು 10 ಬಾಕ್ಸ್ ಕಿಟ್ಟಿದ್ವಿ. ಎಷ್ಟು ಎಕರೆ ಇದು? ಇದು 1 ಎಕರೆ. 1 ಎಕರೆಗೆ 10 ಬಾಕ್ಸ್ ಕಿತ್ತಿದ್ದೀರಾ? 6500 ನಾರು. ಯಾವ ಕಂಪನಿ ತಳಿ? ಇದು ಅರವಿಂದ ಕಂಪನಿ ಅಂತ ಸರ್. ಯಾಕೆ ಬೆಳೆ ಈ ತರ ಎಲ್ಲ ಒಣಗೋಗಿದೆ? ಫಸಲು ಏನ್ ಕಾಣಿಸ್ತಾ ಇಲ್ಲ? ಕಾಯೆಲ್ಲನು ಪೂರ್ತಿ 3 ಮಕ ಹಂಗೆ ಬರ್ತಾ ಇದೆ ಸರ್. ಹಿಂಗೆ ಕಾಯಿ ಹಿಂಗೆ ಕಾಯೆಲ್ಲ. ಯಾಕೆ ಈ ತರ ಆಯ್ತು? ಈಗ ಸುಮಾರು ವರ್ಷದಿಂದ ನೀವು ಬೆಳೆ ಮಾಡ್ತಾ ಇದ್ದೀರಾ. ಈ ಒಂದು ಸಸಿ ನಾಟಿ ಮಾಡಿದೀರಾ, ಇದು ಇದೇನಾ ಇದ್ರ ಗುಣ? ಈಗೇನಾ ಇಲ್ಲ ಕಲಬೆರಕೆ? ಇದು ಕಲಬೆರಕೆ ಸರ್. ಇದು ನಕಲಿ ಬೀಜ ಮಾಡಿರೋದು ಇದು. ನಕಲಿ ಬೀಜ ಬಿತ್ತನೆ ಮಾಡಿ ಈ ತರ ಬೆಳೆ ಆಗಿದೆ. ಸರ್. ಸುಮಾರು ಎಷ್ಟು ಲಕ್ಷ ಖರ್ಚು ಮಾಡಿದ್ರಿ? ಸರ್ ಸುಮಾರು 3 ಲಕ್ಷ ಖರ್ಚಾಗಿದೆ ಸರ್. ಎಲ್ಲ ಹೊಸ ಬೇಕಾ ಕೋಲುಗಳು. ಇದು 14 ವರ್ಷ ಆಗಿದೆ ಇದು ಇದ್ರ ಮೇಲೆ ಟಮಾಟ ಹಾಕಿ. 14 ವರ್ಷದಿಂದ ಈ ತರ ಅನ್ಯಾಯ ಆಗಿಲ್ಲ? ಇಲ್ಲ ಸರ್, ಟಮಾಟೆನೇ ಬೆಳೆ ನಾನು ಇದೇ ಫಸ್ಟ್. ಇದೆ. ಇಲ್ಲ ಈ ಕಂಪ್ನಿ ನಾನು ಹಾಕಿಲ್ಲ, ಇದೇ ಹೊಸದಾಗ ಹಾಕಿರೋದು ಅರವಿಂದ ಕಂಪ್ನಿ. ಇದು ಮಳೆಗಾಲದಲ್ಲಿ ಚೆನ್ನಾಗಿ ಇಳುವರಿ ಬರ್ತದೆ ಅಂತ ಹೇಳಿದ್ರು, ಅದಕ್ಕೆ ತಕೊಂಡ್ ಬಂದು ಉಣಿದ್ವಿ ಸರ್. ಈಗ ಔಷಧಿಗೆಲ್ಲ ಸಿಂಪಡಣೆ ಮಾಡಿದ್ರೆ ಸರಿ ಹೋಗ್ಲಿಲ್ಲ? ಇಲ್ಲ ಸರ್, ಐ4 ಮುದ್ದು ಹೊಡೆದಿದ್ದೀನಿ ನಾನೆಲ್ಲ. ಆಕ್ರೋಬೆಟ್ಟು ಇಂಥವೆಲ್ಲಾನು. ಒಂದೊಂದು ಇದು ಕೋಟ ಮುದ್ದು ಹೊಡಿಬೇಕಾದ್ರೆ 10,000 ಬೇಕು 400 ಲೀಟರ್ಗೆ. ಎಷ್ಟು ಸತಿ ಔಷಧಿ ಎಲ್ಲ ಹೊಡಿಸಿದ್ರ ತಾವು? ಸರ್ 4 ದಿವಸಕ್ಕೆ ಒಂದೊಂದ್ ಸತಿ ಕಂಪಲ್ಸರಿ ಹೊಡೆದಿದ್ನಿ. 4 ದಿವಸಕ್ಕೆ ಒಂದ್ಸತಿ ಹೊಡೆದ್ರು ಕೂಡ ಯಾವುದೇ ರೀತಿ? ಇಲ್ಲ ಸರ್, ನಾನೇ ಡೈರೆಕ್ಟ್ ಆಗಿ ಕೋಲಾರಾಗ ಗೌಂಡ್ ಹತ್ರ ತಕೊಂಡ್ ಬಂದ ಐ4 ಮುದ್ದುಗಳೆಲ್ಲ ಮಳೆ ಬೀಳ್ತಾ ಇತ್ತಲ್ಲ, ಅದಕ್ಕೆ ಹೊಡೆದಿದ್ನಿ. ಕಾಯೇನು ಬಂತು, ಎಲ್ಲ 3 ಮಕ ಬಂದಿದೆ ಸರ್. ಒಂದು ಕಾಯಿ ಕೂಡ ಕಿತ್ತಿಲ್ಲ. 10 ಬಾಕ್ಸ್ ಕಳಿಸಿದ್ದು, ಅಲ್ಲಿ ಹೋಗಲ್ಲ ಅಂತ ಅವ್ರು ಮಾರ್ಕೆಟ್ ಅವ್ರು ರಿಜೆಕ್ಟ್ ಮಾಡಿದ್ರು. ಅದಕ್ಕೆ ನಾನು ಒಂದು ಕಾಯಿ ಕೂಡ ಕಿತ್ತಿಲ್ಲ ಸರ್. ಇವಾಗ ಸುಮಾರು ಎಷ್ಟು ನಷ್ಟ ಆಗಿರ್ಬೋದು ಯಜಮಾನ್ರೆ ತಮ್ಗೆ? ಸರ್ ನನಗೆ ಇವಾಗ ಇದು ಒಳ್ಳೆ ಫಸಲು ಈ ರೇಟ್ ಬಂದಿದ್ರೆ ಕೂಡ ಒಂದು 12 ಲಕ್ಷ ಬರ್ಬೇಕಾಗಿತ್ತು ನನಗೆ. ಬಂಡವಾಳ ಇಲ್ಲ ಏನಿಲ್ಲ. ಬ್ಯಾಂಕ್ನಲ್ಲಿ, ಗ್ರಾಮೀಣ ಬ್ಯಾಂಕ್ನಲ್ಲಿ 4 ಲಕ್ಷ ಸಾಲ ಮಾಡಿ ಹಾಕಿರೋ ಸರ್ ನಾನು. ಇಷ್ಟೆಲ್ಲ ಆದ್ರೂ ಕೂಡ ಈಗ ಸರ್ಕಾರ ನಿಮ್ದೊಂದೇ ಬೆಳೆ ಆಗಿದೆ, ಇಲ್ಲ ಬೇರೆ ಕಡೆ ಎಲ್ಲರಿಗೂ ರೈತರಿಗೆ ಇದೇ ತರ ಸಮಸ್ಯೆ ಇದೆಯಾ? ಸರ್ ಇದು ನಾನು ನೋಡ್ತಾ ಇರೋದು ಅರವಿಂದ ಅಲ್ಲಿ ಚೆನ್ನಾಗಿದೆ. ಇದು ನಕಲಿ ಬೀಜ ಅವ್ರು ಏನೋ ಮಾಡಿ ರಿಜೆಕ್ಟ್ ಮಾಡಿ ಇದು ನನ್ಗಿಂತ ಬೀಜ ಕೊಟ್ಟು ನನ್ನನ್ನು ಇವಾಗ ಸಾಯಿಸ್ತಾ ಇದ್ದಾರೆ. ಈಗ ಸರ್ಕಾರಕ್ಕೆ ಮತ್ತೆ ಅಧಿಕಾರಿಗಳಿಗೆ ತಮ್ಮನ್ನು ಹೇಳ್ಬೇಕು, ಏನಂತ ಹೇಳ್ಕೊಳಕ್ ಇಷ್ಟಪಡ್ತಾರೆ? ಸರ್ ಇದು ಹಿಂಗ್ ಬೆಳೆ ನಷ್ಟ ಆಗಿದೆ, ಬ್ಯಾಂಕ್ನ ಸಾಲ ಮಾಡಿದ್ನಿ. ಯಾವ ಬ್ಯಾಂಕ್ ಯಜಮಾನ್ರೆ? ನಾನು ಗ್ರಾಮೀಣ ಬ್ಯಾಂಕ್ ಸರ್, ಅವನಿ ಗ್ರಾಮೀಣ ಬ್ಯಾಂಕ್ ಅಲ್ಲಿ ಸಾಲ ಮಾಡಿದ್ರ? ಹ್ಞೂ ಸರ್. ಮಾಡಿದಿರ ಸರ್? 4 ಲಕ್ಷ ಮಾಡಿದ್ವಿ ಸರ್. ಈ ಒಂದು ಬೆಳೆಗೋಸ್ಕರ 4 ಲಕ್ಷ ಮಾಡಿದ್ರಿ ತಾವು? ಹ್ಞೂ ಸರ್. ನಿಮ್ ಕೈಗೆ ಏನಾದ್ರು ಬಂದಿದ್ಯಾ ಸರ್? ₹1 15 ಬಾಕ್ಸ್ ಕಳ್ಸಿರೋದು, ಅದು ಬಾರಿಕೆ ಸರ್ ಹೋಯ್ತು ₹15. ಇನ್ನೊಂದು ಸರ್, ಬೀಜಗಳು ಕೊಡುವಾಗ ಕರೆಕ್ಟ್ ಆಗಿ ಕೊಡ್ಬೇಕು ಸರ್. ಉತ್ತಮವಾದ ಬೀಜಗಳು ಕೊಟ್ರೆ ರೈತರಿಗೆ ಏನೋ ಅಷ್ಟು ಅನುಕೂಲ ಆಗ್ತದೆ. ಇಲ್ಲ ಅಂತ ನೋಡಿ ತುಂಬಾ ಈ ತರ ಲಾಸ್ ಆದ್ರೆ ಯಾರು ಕಟ್ಕೊಡ್ತಾರೆ ಹೇಳಿ? ನಮ್ಮ ಹೆಸರು ರಾಜೇಶ್ ಅಂದ್ಬಿಟ್ಟು, ಅವ್ರ ಮಗ ನಾವು ನೋಡಿ ಸರ್ 3 ತಿಂಗಳಿಂದ ಇದಾವೆ, ಏನು ₹1 ಬರ್ಲಿಲ್ಲ ಅಂದ್ರೆ ನಾವ್ ಏನ್ ಮಾಡಕ್ಕಾಗುತ್ತೆ ಹೇಳಿ? ಅಧಿಕಾರಿಗಳು ಅಷ್ಟೇ, ಇದು ಸಂಬಂಧಪಟ್ಟವ್ರು ಅಷ್ಟೇ ಬಂದು ನೋಡ್ಬಿಟ್ಟು ಏನೋ ಪರಿಹಾರ ಕೊಟ್ರೆ ಒಳ್ಳೇದಾಗುತ್ತೆ. ಇನ್ನೊಂದು ಅವ್ರ ಬೀಜಗಳು ನೋಡಿ, ಅವ್ರ ಹತ್ರ ಸ್ವಲ್ಪ ಇವರು ಅಧಿಕಾರಿಗಳು ಹೋಗಿ ವೆರಿಫೈ ಮಾಡ್ಬೇಕು. ಅವರು ಕಳ್ಸಿದ್ರು, ನೋಡ್ಕೊಂಡು ಹೋದ್ರು. ಅವ್ರನ್ನೇ ಕೇಳ್ತೀನಿ, ನೀವು ಅರವಿಂದ ನಾವು ಕೊಟ್ಟಿದ್ದೀರಲ್ಲ, ಇಂಥ ಕಾಯಿಗಳು ಇದೆಯಾ ಆ ತೋಟದಲ್ಲಿ? ಅವರು ನಾವು ಇದ್ ಮಾಡ್ತೀವಿ, ಲಾಟ್ ನಂಬರ್ ನೋಡ್ತೀವಿ, ಅದನ್ನ ನೋಡ್ತೀವಿ ಅಂತ 15 ದಿವಸ ಆಯ್ತು, ಅವ್ರು ಬರ್ಲೂ ಇಲ್ಲ, ಏನೂ ಇಲ್ಲ. ಸರ್ಕಾರದ ಅಧಿಕಾರಿಗಳಿಗೆ ಏನಂತ ಹೇಳೋದಕ್ಕೆ ಇಷ್ಟಪಡ್ತೀರಾ ಸರ್? ಇವಾಗ ನಮಗೆ ಪರಿಹಾರ ಕೊಡ್ಬೇಕು, ನನ್ ನಷ್ಟ ಆಗಿದೆ. ಇಲ್ದಾದ್ರೆ ನಾನು ಆತ್ಮಹತ್ಯೆ ಮಾಡ್ಕೊಳ್ತೀನಿ ಅಷ್ಟೇ. ಈಗ ಮುಖ್ಯವಾಗಿ ನಿಮ್ಗೆ ಏನಂತ ಅನ್ಸುತ್ತೆ? ಬೀಜ ನಕಲಿ ಸರ್. ಔಷಧಿಗಳ ಗುಣಮಟ್ಟ ಇದೆಯಾ ಇಲ್ವಾ ಅಂತ ನೀವು ಬಳಸಿರುವಂತವು? ಸರ್ ನನ್ನ ಎಲ್ಲ ಬೇಕಾದ್ರೆ ಆಕ್ರೋಬೆಟ್ಟು ಬೇಕಾದ್ರೆ ಅದು ಕಂಪ್ನಿ, ಅದು ಒಳ್ಳೆ ಕಂಪ್ನಿ ಅದು. ಎಲ್ಲ ಐ ಕಂಪ್ನಿ ಹೋದೆ ನಾನು ತಂದು ಹೊಡೆದಿರೋ ಮದ್ದು. ಇಷ್ಟೆಲ್ಲ ಗುಣಮಟ್ಟದಲ್ಲಿ ಕಷ್ಟಪಟ್ಟು ಮಾಡಿದ್ರೆ ರೈತರ ಕೈಗೆ ಬರೀ ಏನು ಸಿಗಲ್ಲ ಅಂತಂದ್ರೆ ಹೆಂಗ್ ಜೀವನ ಮಾಡ್ತಾರೆ? ನಾವು ಬೆಳಗ್ಗೆ 5 ಗಂಟೆಗೆ ಬಂದ್ರೆ ಸಾಯಂಕಾಲ 7 ಗಂಟೆಗೆ ಹೋಗ್ತೀವಿ ಸರ್. ನಾವು ಇದನ್ನ ಬಿಟ್ಟು ಇನ್ಯಾವ್ದು ಇಲ್ಲ ನಮ್ಗೆ. ಮಾವಿನ ತೋಪಿಲ್ಲ, ಸೀಬೆಕಾಯಿ ತೋಪಿಲ್ಲ, ಯಾವ್ದು ಇಲ್ಲ. ಇದ್ರ ಬಿಟ್ಟು ನಾವ್ ಯಾವ್ದು ಇಲ್ಲ. ಇವಾಗ ಅವ್ರು ಬಂದು ಕಂಪ್ನಿಯವ್ರು ಬಂದ್ರೆ ನೋಡ್ಲಿ, ಬಂದು ನೋಡ್ಕೊಂಡು ಹೋದ್ರು. ಅವ್ರು ಬರ್ತೀವಂತರು ಬರ್ಲಿಲ್ಲ. ಬರ್ದಾದ್ರೆ ನಾವೇ ಕಂಪ್ನಿ ಹತ್ರ ಹೋಗಿ ನಾವು ಆತ್ಮಹತ್ಯೆ ಮಾಡ್ಕೊಳ್ತೀವಿ ಅಷ್ಟೇ.
ಬೆಳೆ ಮಾಡಕ್ಕೆ ಬ್ಯಾಂಕ್ನಲ್ಲಿ ಗ್ರಾಮೀಣ ಬ್ಯಾಂಕ್ನಲ್ಲಿ 4 ಲಕ್ಷ ಸಾಲ ಮಾಡಿದ್ದೀನಿ ಸರ್. ಸಾಲ ಮಾಡಿ ಬ್ಯಾಂಕ್ನಲ್ಲಿ ಇವಾಗ ತೀರ್ಸ್ಬೇಕು, ಅವ್ರು ಕಟ್ಬೇಕು ದುಡ್ಡು. ಎಲ್ಲಿಂದ ತರೋದು? ಇದನ್ನ ನಂಬ್ಕೊಂಡು ನಾವು ಜೀವನ ಮಾಡ್ತಾ ಇರೋದು. ಅದರಿಂದ ಅವ್ರ ಕಂಪ್ನಿಯವ್ರು ಬಂದು ನೋಡಿ ನನ್ಗೆ ಪರಿಹಾರ ಕೊಡ್ಬಹುದು. ಇಲ್ದ ಹೋದ್ರೆ ಮುಂದಿನ ಅವಶ್ಯಕತೆಗಳು ಹೆಚ್ಚಾಗಿ ಹೋರಾಡಿ ಎಲ್ಲಾನು ಗಲಾಟೆಗಳೆಲ್ಲ ಮಾಡ್ತೀವಿ. ಇದನ್ನ ನಂಬ್ಕೊಂಡು ನಾವು ಜೀವನ ಮಾಡ್ತಾ ಇರೋ ಸರ್. 4 ಲಕ್ಷ ಸಾಲ ಆಗಿದೆ. ಇದರಿಂದ ಏನು ಈ ಬೆಳೆಯಿಂದ ಲಾಸ್ ಆಗಿದೆ. ಈ ಬೀಜದ ಕಂಪನಿಯವರಿಂದನೇ ನನಗೆ ಲಾಸ್ ಆಗಿರೋದು. ಇದನ್ನು ಕೂಡಲೇ ಮೇಲಿನ ಅಧಿಕಾರಿಗಳು, ಕರ್ನಾಟಕ ಸರ್ಕಾರದ ಅಧಿಕಾರಿಗಳೆಲ್ಲ ನೋಡಿ ಇಲ್ದಾದ್ರೆ ಇದನ್ನು ಪರಿಹಾರ ಮಾಡದೆ ನಾನು ಮುಂದಿನ ಅವಶ್ಯಕತೆಗಳು ಏನಾದ್ರು ಹೆಚ್ಚು ಕಮ್ಮಿ ಆದ್ರೆ ಕೂಡ ನಮ್ಮ ಕುಟುಂಬದ ಮಕ್ಕಳಿಗೂ ಮತ್ತು ನಮ್ಮ ಹೆಂಡತಿಯವ್ರಿಗೆ ಏನಾದ್ರು ಹೆಚ್ಚು ಕಮ್ಮಿ ಆದ್ರೆ ಕೂಡ ಈ ಕಂಪನಿ ಬಿತ್ತನೆ ಬೀಜ ಅರವಿಂದ ಕಂಪನಿಯವರದಿಂದ ಮತ್ತು ಕರ್ನಾಟಕ ಸರ್ಕಾರದ ಅಧಿಕಾರಿಗಳು ಇದನ್ನು ತೋಟಗಾರಿಕೆ ಅಧಿಕಾರಿಗಳೆಲ್ಲ ಬಂದು ಇದನ್ನು ನೋಡಿ ನನ್ನ ಜವಾಬ್ದಾರ ಆಗ್ತಾರೆ, ಅವರೇ ಕಾರಣ ಆಗ್ತಾರೆ ಅಂದ್ಬಿಟ್ಟು ನಾನು ವೆಂಕಟೇಶ್ ಅಮ್ಮನವ್ರ ಮಗ. ನಮ್ದು ವರ್ಧನಹಳ್ಳಿ ಗ್ರಾಮ, ಕೊತ್ತಮಂಗಲ ಪೋಸ್ಟ್, ಆವಣಿ ಹೋಬಳಿ, ಮುಳಬಾಗಿಲು ತಾಲೂಕು. ನಾವು 3 ತಿಂಗಳಾಯ್ತು ಈ ಬೀಜಗಳು ತಗೊಂಡ್ಬಂದು ಉಣ್ಬಿಟ್ಟು. 2 ತಿಂಗಳು ಫಸಲೇನೋ ಕರೆಕ್ಟಾಗೆ ಬಂತು. ಆಮೇಲೆ ಕಟಾವ್ ಮಾಡೋ ಟೈಮಲ್ಲಿ ಏನಾಯ್ತು ಅಂದ್ರೆ ಕಾಯಿಗಳೆಲ್ಲ 3 ಮುಖ ಕಾಯಿಗಳು ಬಂದ್ಬಿಟ್ಟು ಎಲ್ಲ ಉದುರಾಗ್ತಾ ಇದಾವೆ. ನಾವು ಕೂಡಲೇ ಸಂಬಂಧಪಟ್ಟ ಬೀಜಗಳ ಕಂಪ್ನಿಗಳಿಗೆ ಮಾಹಿತಿ ತಿಳಿಸಿದ್ರು ಸಹ ಅವ್ರು ಬಂದ್ಬಿಟ್ಟು ಸುಮ್ಮನೆ ಕಾಟಾಚಾರಕ್ಕೆ ಬಂದ್ಬಿಟ್ಟು ಓದ್ಬಿಟ್ರು. ಈಗ ಏನಾಗಿದೆ ಅಂದ್ರೆ ನಾವು ಇದನ್ನೇ ನಂಬ್ಕೊಂಡಿದ್ವಿ. ನಮ್ಮ ಕುಟುಂಬ ಎಲ್ಲ ವ್ಯವಸಾಯನೇ, ನಮ್ಮ ತಾತನ ಕಾಲದಿಂದ ನಾವು ವ್ಯವಸಾಯದಿಂದನೇ ಬಂದಿದ್ದೀವಿ. ಆದ್ರೂ ಈಗ ನಮ್ಗೆ ಏನ್ ಮಾಡ್ಬೇಕು ಗೊತ್ತಾಗ್ತಾ ಇಲ್ಲ. ಇನ್ನೊಂದು ಇದಕ್ಕೆ ಮೈನ್ ಕಾರಣ ಯಾರು ಅಂದ್ರೆ ಈ ಬೀಜಗಳು ಕೊಟ್ಟಿರೋ ಕಂಪ್ನಿಯವರು, ಅರವಿಂದ ಕಂಪ್ನಿಯವರು. ಪ್ಲಸ್ ಇನ್ನೊಂದು ಏನಾಗಿದೆ, ನರ್ಸರಿ ಅವರು ಫಸ್ಟ್ ವೆರಿಫೈ ಮಾಡ್ಬೇಕು ಎಂತ ಬೀಜಗಳು ಕೊಡ್ತಾ ಇದೀವಿ, ಯಾರಿಗೆ ಏನು ಅಂದ್ಬಿಟ್ಟು. ನಮ್ಗೆ ರೈತರಿಗೆ ಗೊತ್ತಾಗಲ್ಲ, ತಗೊಂಬರ್ತೀವಿ ಬೀಜಗಳು ತಗೊಂಬಂದು ಉಣ್ತೀವಿ. ಇನ್ನೊಂದು ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳಂತೂ ಇದಾರೋ ಇಲ್ವೋ ಗೊತ್ತಾಗ್ತಾ ಇಲ್ಲ ನಮ್ಗೆ. ಬಂದ್ಬಿಟ್ಟು ಏನಾದ್ರು ತೋಟಗಾರಿಕೆ ಇಲಾಖೆ ಇನ್ನು ಕೃಷಿ ಸಚಿವರಾಗ್ಲಿ, ಇನ್ನು ದೊಡ್ಡ ದೊಡ್ಡ ಅಧಿಕಾರಿಗಳಾಗ್ಲಿ ರೈತರು ಬದುಕಿದಾರ ಸತ್ತಿರೋ ಅಂದ್ಬಿಟ್ಟು ನೋಡೋರು ಕೂಡ ಗತಿ ಇಲ್ದಂಗೆ ಆಗ್ಬಿಟ್ಟಿದ್ದಾರೆ. ನಮ್ಗೆ ಏನೇ ಆದ್ರೂ ನಮ್ಮ ತಂದೆಗಾಗ್ಲಿ ನಮ್ಮ ತಾಯಿಗಾಗ್ಲಿ ಇದನ್ನೇ ನಂಬ್ಕೊಂಡಿದೀವಿ. ನಮ್ಗೆ ಬೇರೆ ಏನೇ ಉದ್ಯೋಗ ಇಲ್ಲ, ಏನಿಲ್ಲ ಸರ್. ಇದನ್ನ ನಂಬ್ಕೊಂಡೇ ಇರೋದು ನಾವು. ನಮ್ಗೇನೆ ನಾವು ಅವ್ರ ದೊಡ್ಡವ್ರು ಏನಾದ್ರು ಪ್ರಾಬ್ಲಮ್ ಆದ್ರೂ ಈ ಬೀಜಗಳು ಕೊಟ್ಟಿರೋ ಕಂಪ್ನಿಗಳು, ಅರವಿಂದ ಕಂಪ್ನಿಯವರು ಪ್ಲಸ್ ಸರ್ಕಾರಿ ಅಧಿಕಾರಿಗಳು, ಮುಳಬಾಗ್ಲಲ್ಲಿರೋ ತೋಟಗಾರಿಕಾ ಅಧಿಕಾರಿಗಳೇ ನಮ್ ಕಾರಣ ಆಗ್ತಾರೆ. ದಯವಿಟ್ಟು ನಮ್ಗೆ ಏನಾದ್ರು ಪರಿಹಾರ ಕೊಡ್ಬೇಕಂದ್ಬಿಟ್ಟು ಮನವಿ ಮಾಡ್ಕೊಂತ ಇದೀನಿ ಸರ್. ಹೇಳ್ಬೇಕು ಸರ್. ಸರ್ ಇದನ್ನ ನಾನು ಬಂದು ಕೋಲಾರ ತಾಲೂಕು ಅಮೇರಳ್ಳಿ ಕಸ್ಬಾ ಹೋಬಳಿ ಗಿರೀಶ್ ಅಂತ ಅವ್ರದ್ದು ಕುಸುಮಲತಾ ನ್ಯೂಟಿಕ್ ನರ್ಸರಿ ಅಂತ, ಅಲ್ಲಿಂದ ನಾರು ತಗೊಂಡು ಬಂದಿದ್ದೀವಿ ಸರ್. 6500 ನಾರು ಬಿಲ್ಲು ಎಲ್ಲ ಕೊಟ್ಟಿದ್ದಾರೆ. ಅರವಿಂದ ಕಂಪ್ನಿಯಿಂದ ತಗೊಂಡಿದ್ನಿ. ಅವ್ರದ್ದು ಇದು ಅದೇನಿದೆ ಹೆಚ್ಚು ಕಮ್ಮಿ ನನಗೆ ಗೊತ್ತಿಲ್ಲ. ಅವರು ಮಾಹಿತಿ ಅವರು ಮೇಲೆ ಬೀಳುತ್ತೆ ಅಂತ ಹೇಳ್ತಾ ಇದ್ದಾರೆ.